ರಾಜೀವ್ ಗಾಂಧಿ ವಸತಿ ನಿಯಮದಲ್ಲಿ ಹಣದ ಅವ್ಯವಹಾರ ಮೊದಲಿನಿಂದಲೂ ಆಗ್ತಾ ಇತ್ತು. ಇದಕ್ಕೆ ಸಚಿವರ ಆಪ್ತ ಹಾಗೂ ಬಿಆರ್ ಪಾಟೀಲ್ ಮಾತನಾಡಿದಂಥ ಆಡಿಯೋ ಸಾಕ್ಷಿಯಾಗಿದೆ ಅಂತ ಬೀದರ್ನಲ್ಲಿ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅವ್ಯವಹಾರ ಆದಾಗ ಬಿಆರ್ ಪಾಟೀಲ್ರು ಸತ್ಯ ಹೇಳ್ತಾರೆ. ಈ ಹಿಂದೆಯೂ ಸಾಕಷ್ಟು ಬಾರಿ ಸರ್ಕಾರದ ವಿರುದ್ಧ ಸಿಎಂಗೆ ಪತ್ರವನ್ನ ಬರೆದಿದ್ರು. ಶಾಸಕರು ಕೊಟ್ಟ ಪತ್ರಕ್ಕೆ ಮಂತ್ರಿಯವರು ಕಿಮ್ಮತ್ತನ್ನ ಕೂಡ ಕೊಟ್ಟಿಲ್ಲ. ಈ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಸಿಎಂ ಕಾಲ್ತುಳಿತ ಪ್ರಕರಣದಲ್ಲಿ ಮಾನವೀಯತೆ ದೃಷ್ಟಿಯಿಂದ ರಾಜೀನಾಮೆ ಕೊಡಬೇಕಿತ್ತು. ವಾಲ್ಮೀಕಿ ರಾಜೀವ್ ಗಾಂಧಿ ವಸತಿ ನಿಗಮ ಮೂಡಾದಂತಹ ಹಗರಣಗಳ ಸರಮಾಲೆ ಇದ್ರೂ ಸಿಎಂ ರಾಜೀನಾಮೆಯನ್ನ ಕೊಡ್ತಾ ಇಲ್ಲ. ಈ ಸರ್ಕಾರದ ಪಾಪದ ಕೂಡ ತುಂಬಿದೆ. ಈ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ನಿಗಮದ ಅಧಿಕಾರಿಗಳನ್ನ ಕಿತ್ತೊಗೆಯಬೇಕು ಅಂತ ಕಿಡಿಯನ್ನ ಕಾರಿದ್ರು. ಯಾವಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಆಗ್ತದೆ, ಅವಾಗ ಬಿಆರ್ ಪಾಟೀಲವ್ರು ಭಾಳ ಸತ್ಯವಾಗಿ ಹೇಳ್ತಾರೆ. ಇದಕ್ಕಿಂತ ಮೊದಲು ಕೂಡ ಸಾಕಷ್ಟು ಪತ್ರಗಳು ಸರ್ಕಾರ ವಿರುದ್ಧ ಮುಖ್ಯಮಂತ್ರಿಗೆ ಬರೆದಂಥ ಉದಾಹರಣೆ ತಾವೆಲ್ಲ ನೋಡಿದ್ರಿ, ತಾವೇ ಪ್ರಕಟ ಮಾಡಿದಿರಿ. ಅವರು ಯಾವಾಗ ಅವ್ರು ಕೊಟ್ಟಂಥ ಪತ್ರೆಗೆ ಮಂತ್ರಿಯವರು ಕೀಮಂತ್ ಕೊಟ್ಟಿಲ್ಲ. ಅವ್ರದ್ದು ಪತ್ರ ತೊಗೊಂಡು ಯಾರೋ ಪಂಚಾಯತಿ ಅಧ್ಯಕ್ಷ ಆಗಲಿ ಸದಸ್ಯ ಆಗಲಿ ತೊಗೊಂಡು ಹೋದಾಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಹಣದ ವ್ಯವಹಾರ ಮೊದಲಿನದಲ್ಲಿ ಆಗ್ತಾನೇ ಇದೆ. ಈಗ ಅದಕ್ಕೆ ಪುರಾವೆಯಾಗಿ ಬಿಆರ್ ಪಾಟೀಲ್ ಅವರು ನಿನ್ನೆ PS ಜೊತೆ ಸಂಭಾಷಣೆಯಲ್ಲಿ ಇಡೀ ರಾಜ್ಯ ದೇಶ ತುಂಬ ಹರಿದಾಡ್ತಾ ಇದೆ. ಅವ್ರು ಕೇಳಿದಾಗ ಮಾಧ್ಯಮದವ್ರು ಕೇಳಿದ್ರಂತ, ಇದು ನಿಮ್ಮದೇ ವಯಸ್ಸೇನಂದ್ರೆ ಹೌದು ಇದು ನನ್ನದೇ ವಯಸ್ಸು ಅಂತ ಏಕದಮ್ ಕಟ್ ಮಾಡಿದ್ದನ್ನು ನಾನು ನಿಮ್ಮ ಮಾಧ್ಯಮ ಮಿತ್ರಗಳನ್ನ ನೋಡಿದ್ದೀನಿ. ಅದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕಿದು. ಮತ್ತು ಇದು ಮುಖ್ಯಮಂತ್ರಿಯವರು ಎಷ್ಟಂತ ಭ್ರಷ್ಟಾಚಾರ ಮಾಡೋರಿಗೆ ಸಹಿಸ್ಕೋತಾರೆ. ಅವರು ರಿಸೈನ್ ಮೊನ್ನೆ ಕಾಲ್ತುಳಿತ ಪ್ರಕರಣದಲ್ಲೇ ರಿಸೈನ್ ಕೊಡಬೇಕಿತ್ತು ಮಾನವೀಯತೆ ದೃಷ್ಟಿಯಿಂದ. ಇಂಥ ವಿಷಯದಲ್ಲಿ ಪ್ರತಿಯೊಂದು ಡಿಪೆಂಡ್ ವಾಲ್ಮೀಕಿ ಹಗರಣ ಆಗಲಿ, ಇದು ರಾಜೀವ್ ಗಾಂಧಿದು ಹೌಸಿಂಗ್ ಕಾರ್ಪೊರೇಷನ್ ಆಗಲಿ, ಮತ್ತು ಇನ್ನೇನು ಮೂಡಾ ಹಗರಣ ಆಗಲಿ, ಹಗರಣಗಳ ಸರಮಾಲೆನೇ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ. ಅಂದರೂ ಕೂಡ ಮುಖ್ಯಮಂತ್ರಿಯವ್ರು ಕ್ಯಾರೆ ಅಂತ ಇಲ್ಲ. ಯಾಕಂದರೆ ಅಧಿಕಾರ ದರ್ಪ ಈ ಸರ್ಕಾರದ ಪಾಪದ ಕೂಡ ತುಂಬಿದೆ ಅಂತ ಹೇಳೋದು ತಪ್ಪಾಗಲ್ಲ. ಅದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕು, ಸತ್ಯಾಂಶ ಹೊರಗೆ ಬರಬೇಕು. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಯಾರು ಅಧಿಕಾರಿಗಳು ಈ ಥರ ಮಾಡ್ತಾರೆ ಭ್ರಷ್ಟಾಚಾರ, ಅವರನ್ನು ಕಿತ್ತೊಗಿಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.